ಮಗು, ಮುಂಜಾನೆಯ ಶುಭೋದಯಗಳು ಎಲ್ಲವೂ ನಿನಗೆ ಶುಭವಾಗಲಿ ಕಂದ. ಮಗು, ನಿನ್ನ ಈ ಜೀವನದಲ್ಲಿ ಅನೇಕ ಜನರಿಂದ ಹಾಗೆ ಅನೇಕ ವಿಷಯಗಳಿಂದ ಒಳ್ಳೆಯ ಪಾಠಗಳನ್ನು ಕಲಿತಿದ್ದೀಯ. ಈಗಲೂ ಸಹ ಅಂತಹ ಸನ್ನಿವೇಶಗಳನ್ನು ಎದುರಿಸುತ್ತಿದ್ದೀಯ. ಅದು ಸೋಲಿನ ಪಾಠವೇ ಆಗಿರಬಹುದು ಅಥವಾ ಗೆಲುವಿನ ಪಾಠವೇ ಆಗಿರಬಹುದು. ಅದರಿಂದ ನಿನಗೆ ಒಂದು ಒಳ್ಳೆಯ ದಾರಿಯಂತೂ ದೊರೆತಿರುತ್ತದೆ. ಹಾಗೆ ಯಾವ ಜನರಿಂದ ಯಾವ ವಿಷಯಗಳಿಂದ ಎಚ್ಚರಿಕೆಯಿಂದ ಇರಬೇಕು ಎನ್ನುವ ಅಂಶವನ್ನು ಸಹ ತಿಳಿದುಕೊಂಡಿರುತ್ತೀಯ. ಜೀವನದಲ್ಲಿ ತುಂಬ ದುಃಖ ಅವಮಾನಗಳನ್ನು ಎದುರಿಸಿದ್ದೇನೆ, ಈಗಲೂ ಸಹ ಎದುರಿಸುತ್ತಿದ್ದೇನೆ ಎನ್ನುವ ಚಿಂತೆಯನ್ನು ಬಿಡು ಕಂದ. ಆ ಭಯವನ್ನು ದೂರ ಮಾಡಿಕೊ. ಈ ಗುರುವಿನ ಸ್ಮರಣೆಯಿಂದ ಎಲ್ಲವೂ ನಿನಗೆ ಒಳಿತೇ ಆಗುತ್ತದೆ. ಅವರೇಕೆ ಹೀಗೆ ನನಗೆ ಮೋಸ ಮಾಡಿದರು, ಇವರೇಕೆ ಹೀಗೆ ನನಗೆ ಈ ತರಹದ ನೋವಿನ ಮಾತುಗಳನ್ನು ಹೇಳಿ ಅವಮಾನಿಸಿದರು ಎಂದು ದುಃಖಿಸಬೇಡ ಕಂದ. ಇಂದು ದುಃಖಪಡಿಸಿದವರು ಮುಂದೊಂದು ದಿನ ಅವರೂ ಸಹ ದುಃಖಪಡುವಂತಹ ಸನ್ನಿವೇಶಗಳನ್ನು ಎದುರಿಸುತ್ತಾರೆ. ಮಗು, ಯಾರಲ್ಲೇ ಆಗಲಿ ಹಾಗೆ ಯಾವುದೇ ವಿಷಯಗಳಲ್ಲೇ ಆಗಲಿ, ಅಂದರೆ ವ್ಯಕ್ತಿಗಳಲ್ಲೇ ಆಗಿರಬಹುದು, ಹಾಗೆ ದುಡ್ಡಿನ ವಿಚಾರದಲ್ಲೇ ಆಗಿರಬಹುದು, ಮತ್ತೆ ವಸ್ತುಗಳಿಂದಲೇ ಆಗಿರಬಹುದು, ಹೀಗೆ ಮತ್ತೊಂದು ಮಗದೊಂದು ವಿಚಾರಗಳೇ ಆಗಿರಬಹುದು. ಹೆಚ್ಚಾಗಿ ಯಾವುದರಲ್ಲೂ ಪಂಜರದಲ್ಲಿ ಪಕ್ಷಿಯನ್ನು ಕೂಡಿ ಹಾಕಿದಂತೆ ಬಂದಿಯಾಗಬೇಡ ಕಂದ. ಸ್ವತಂತ್ರವಾಗಿ ಧೈರ್ಯದಿಂದ ಎಲ್ಲವನ್ನೂ ಎದುರಿಸುವ ದಾರಿಯಲ್ಲಿ ಎಷ್ಟೇ ಅಡೆತಡೆಗಳು ಬಂದರೂ ನಿಭಾಯಿಸು. ಯಾರಿಲ್ಲ, ಏನೂ ಇಲ್ಲ, ಯಾವುದೂ ಸರಿಯಿಲ್ಲ, ನನ್ನ ಜೀವನವೇ ಕಷ್ಟ, ನೋವು, ದುಃಖ, ಅವಮಾನ, ಅಪವಾದಗಳಿಂದ ನಡೆಯುತ್ತಿದೆ ಎಂದು ಕೊರಗಬೇಡ ಕಂದ. ಬದುಕು ನಾನು ಹೇಗೆ ನಡೆಸುತ್ತೇನೋ ಅಷ್ಟು ಸುಂದರ ಸರಳವಾಗಿರುತ್ತದೆ ಎನ್ನುವುದನ್ನು ಮೊದಲು ಅರ್ಥ ಮಾಡಿಕೋ ಕಂದ. ಇದು ನನ್ನಿಂದ ಸಾಧ್ಯವಾ, ಹೀಗೆ ಅಂದುಕೊಂಡರೆ ಆಗುತ್ತದೆಯಾ, ನನ್ನ ಜೀವನವನ್ನು ಚೆನ್ನಾಗಿ ನಡೆಸಬಹುದಾ, ಅಥವಾ ನನ್ನ ಜೀವನದಲ್ಲಿ ಒಳ್ಳೆಯ ರೀತಿಯಲ್ಲಿ ಸಾಗಬಹುದಾ, ಹೀಗೆಲ್ಲ ಅಂದುಕೊಂಡರೆ ನನಗೆ ಒಳ್ಳೆಯದಾಗುತ್ತದೆಯಾ, ನನ್ನ ಬದುಕಿನಲ್ಲಿ ನಾನು ಎದುರಿಸುವ ಕಷ್ಟಗಳು ಪರಿಹಾರವಾಗುತ್ತದೆಯಾ, ಹೀಗೆ ಪ್ರತಿಯೊಂದು ಸಾರಿಯೂ ನಿನ್ನಲ್ಲೇ ಈ ಪ್ರಶ್ನೆಗಳನ್ನು ಬೆಳೆಸಿಕೊಂಡು ನಿನ್ನ ಜೀವನ ಚೆನ್ನಾಗಿ ಸಾಗಿಸುವುದರ ಕಡೆ ಗಮನವೇ ಕೊಡುವುದಿಲ್ಲ. ಅದರ ಬದಲಾಗಿ ನಿನ್ನಲ್ಲಿರುವ ಒಳ್ಳೆಯ ಆತ್ಮವಿಶ್ವಾಸವನ್ನು ಕುಗ್ಗಿಸಿಕೊಂಡು ಕೊರಗುತ್ತೀಯ. ಮಗು, ನಿನ್ನಲ್ಲಿರುವ ಆತ್ಮವಿಶ್ವಾಸವನ್ನು ಹಾಗೆ ಧೈರ್ಯವನ್ನು ಗಟ್ಟಿ ಮಾಡಿಕೊ. ಇಂದಿರುವ ನನ್ನ ಕಷ್ಟವು ಖಂಡಿತವಾಗಲೂ ನಾಳೆ ಪರಿಹಾರವಾಗುವುದು ಎನ್ನುವ ನಂಬಿಕೆಯನ್ನು ಬೆಳೆಸಿಕೊ. ಅದನ್ನು ಬಿಟ್ಟು ನನ್ನ ಬಳಿ ಸಂತೋಷದ ಜೀವನವಿಲ್ಲ, ಈ ತರಹದ ನೆಮ್ಮದಿ ಇಲ್ಲ, ಆರೋಗ್ಯವೇ ಸರಿಯಿಲ್ಲ ಎನ್ನುವ ಚಿಂತೆಯನ್ನು ಮೊದಲು ಬಿಡು. ನೀನು ಪ್ರತಿ ಸಾರಿ ಹೀಗೆ ಅಂದುಕೊಳ್ಳುವುದೇ ಇನ್ನಷ್ಟು ನಿನ್ನ ಚಿಂತೆಯನ್ನು ಹೆಚ್ಚಿಸುತ್ತದೆ, ನಿನ್ನ ಸಂತೋಷವನ್ನು ದೂರ ಮಾಡುತ್ತದೆ. ಅದರ ಬದಲಾಗಿ ನೀನು ಹೇಗಿದ್ದೀಯೋ ಮೊದಲು ಅದೇ ತರಹ ನಿನ್ನನ್ನು ಇಷ್ಟಪಡು. ನಿನ್ನ ಜೀವನ ಹೇಗೆ ಸಾಗುತ್ತಿದೆಯೋ ಅದನ್ನೇ ಒಳ್ಳೆಯ ರೀತಿಯಲ್ಲಿ ಸಂತೋಷದಿಂದ ಸ್ವೀಕರಿಸು. ಬೇರೆಯವರಿಗಿಂತ ನನ್ನ ಜೀವನ ಎಷ್ಟೋ ಉತ್ತಮವಾಗಿ ಸಾಗುತ್ತಿದೆ, ಅವರಿಗಿಂತ ಹೆಚ್ಚು ಸಂತೋಷವಾಗಿದ್ದೇನೆ, ನೆಮ್ಮದಿಯಿಂದ ಕೆಲಸ, ಊಟ, ನಿದ್ರೆ ಎಲ್ಲವೂ ನನ್ನ ಬಳಿ ಇದೆ, ಅದರಿಂದಲೇ ನಾನು ನೆಮ್ಮದಿಯಾಗಿದ್ದೇನೆ, ನೆಮ್ಮದಿಯಿಂದ ನನ್ನ ಜೀವನ ಸಾಗುತ್ತಿದೆ ಎನ್ನುವುದನ್ನು ರೂಢಿಸಿಕೊ. ಎಲ್ಲವೂ ನೀ ಅಂದುಕೊಂಡಂತೆ ಆಗುತ್ತದೆ. ನಿನ್ನಲ್ಲಿ ದೃಢ ವಿಶ್ವಾಸದ ನಂಬಿಕೆ ಇರಲಿ ಕಂದ. ಈ ದಿನ ಇರುವ ದುಡ್ಡು ನಾಳೆ ಖರ್ಚಾಗುತ್ತದೆ, ಆದರೆ ನಿನ್ನಲ್ಲಿರುವ ವಿದ್ಯೆ, ಬುದ್ಧಿ, ತಾಳ್ಮೆ, ನಿನ್ನ ಒಳ್ಳೆಯ ಗುಣಗಳು ಸದಾ ನಿನ್ನ ಜೊತೆಯಲ್ಲಿಯೇ ಉತ್ತಮವಾಗಿ ಬೆಳೆಯುತ್ತಿರುತ್ತದೆ. ನಿನ್ನ ಮಾತಲ್ಲೂ ಒಳ್ಳೆಯತನವಿರಲಿ, ನಿನ್ನ ಮೌನದಲ್ಲೂ ಸಹ ಒಳ್ಳೆಯತನವಿರಲಿ, ಹಾಗೆ ನಿನ್ನ ಗುಣದಲ್ಲಿಯೂ ಒಂದು ವಿಶೇಷವಾದ ಒಳ್ಳೆಯ ಸದ್ಗುಣವಿರಲಿ ಕಂದ. ಅದು ಈ ಗುರುವಿಗೆ ತುಂಬ ಇಷ್ಟವಾಗುತ್ತದೆ. ನಿನಗೆ ಎಲ್ಲವೂ ಈ ಗುರುವಿನಿಂದ ಶುಭ ಫಲಗಳೇ ದೊರೆಯುತ್ತದೆ. ಎಲ್ಲವೂ ನಿನಗೆ ಶುಭವಾಗಲಿ ಕಂದ.